ಕನ್ನಡದ ಟಾಪ್ ನಾಯಕಿ ನಟಿಯಾಗಿರುವಂಥವ್ರು ಇದೀಗ ಬರ್ತಿರೋದು ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ ಅಂದರೆ ಸ್ಯಾಂಡಲ್ವುಡ್ನಲ್ಲಿ ಮೇಲೆ ಸಾವು ನೋವುಗಳು ಸಂಭವಿಸ್ತಾನೆ ಇದೆ. ಇದೇ ಸಾಲಿನಲ್ಲಿ ಮತ್ತೊಬ್ಬ ಪ್ರಖ್ಯಾತ ನಟಿ ಇದೀಗ ವಿಧಿವಶರಾಗಿರೋದು. ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದಂಥ ನಷ್ಟ ಉಂಟಾಗಿದೆ ಅಂತ ಹೇಳ್ಬೋದು. ಅದು ಕೂಡ ಹಿರಿಯ ನಟಿ, ನಾಯಕಿಯಾಗಿ ಪೋಷಕ ಪಾತ್ರಗಳಲ್ಲಿ ಮತ್ತು ಸಾಕಷ್ಟು ಒಳ್ಳೊಳ್ಳೆ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಿದ್ದಂಥ ರಂಗಭೂಮಿ ಕಲಾವಿದೆಯಾಗಿದೆ ಅಂತ ಇವರು ಮೂಲತಃ ಇನ್ನು ಹಲೋ ಡ್ಯಾಡಿ ಸಿನಿಮಾದಲ್ಲೂ ಕೂಡ ಪ್ರಮುಖವಾದ ನಾಯಕಿ ಪಾತ್ರವನ್ನು ಮಾಡಿದಂಥ ಅದ್ಭುತವಾದ ನಟಿ ವೈಶಾಲಿ ಕಾಸರವಳ್ಳಿ ಅವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿರುವಂಥದ್ದು. ಇನ್ನು ವೈಶಾಲಿ ಕಾಸರವಳ್ಳಿ ಅವರು ಕನ್ನಡ ಚಿತ್ರರಂಗದಲ್ಲಿ ಅವರದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿ ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್, ಅನಂತ್ನಾಗ್, ಶ್ರೀನಾಥ್ ಅಂತ ಮೇರು ನಾಯಕ ನಟರೊಂದಿಗೆ ನಟಿಸಿ ನಾಯಕಿಯಾಗಿ ಕಾಣಿಸಿಕೊಂಡು ಪೋಷಕ ಪಾತ್ರಗಳಲ್ಲೂ ಕೂಡ ಕಾಣಿಸ್ಕೊಳ್ತಿದ್ದಂಥ ನಟಿ ಅನಂತ್ನಾಗ್ ಅವರ ಆತ್ಮೀಯ ಸ್ನೇಹಿತನೂ ಕೂಡ ಆಗಿದ್ದರು. ಇನ್ನೂ ಇವರ ಸಾವಿನಿಂದಾಗಿ ಅನಂತ್ನಾಗ್ ಅವರು ಕೂಡ ತುಂಬಾ ಕಾಮನೆ ಮಿಡಿದಿದ್ದಾರೆ. ಅನಂತ್ನಾಗ್ ಅವರು ಕೂಡ ತುಂಬಾ ಕಣ್ಣೀರು ಹಾಕಿದ್ದಾರೆ. ಸದ್ಯ ಇಂದು ಸಂಜೆಯ ತನಕ ಅವರ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಮಾದನಾಯಕನಹಳ್ಳಿಯಲ್ಲಿರುವಂಥ ಇವರ ಮನೆಯಲ್ಲಿ ಸದ್ಯ ಇದೀಗ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾ ಇರೋದು. ಬನ್ನೇರುಘಟ್ಟದಲ್ಲಿ ಇಂದು ಸಂಜೆ ಅಂತಿಮ ಸಂಸ್ಕಾರ ಕೂಡ